ಹಾಯ್ ಫ್ರೆಂಡ್ಸ್, ಬ್ಲೂ ಸ್ಕೈ ರಿಯಲ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಶ್ರೀಕಾಂತ್. ಇವತ್ತು ನಾನು ನಿಮಗೊಂದು 30-50 ಸೈಟ್ ತೋರ್ಸೋಕ್ಕೆ ಬಂದಿದ್ದೀನಿ. ನಾರ್ತ್ ಫೇಸಿಂಗು ನಿಮಗೆ ಸೈಟ್ ತೋರಿಸ್ತೀನಿ, ಡೀಟೇಲ್ಸು ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಲೊಕೇಶನ್ ನೋಡಿ. ನಾನಿವಾಗ ನಿಂತಿರೋದು ಹೆಬ್ಬಾಳದಿಂದ KR ಪುರಂ ಹೋಗೋ ರಿಂಗ್ ರೋಡಲ್ಲಿ. ಇಲ್ಲಿಂದ ತುಂಬ ಹತ್ತಿರದಲ್ಲಿ ಒಂದು ಸೈಟ್ ಇದೆ, 30-50 ನಾರ್ತ್ ಫೇಸಿಂಗು. ನಾನು ನಿಮಗೆ ರೇಟು, ಖಾತಾ ಡೀಟೇಲ್ಸು ಎಲ್ಲ ಹೇಳ್ತೀನಿ. ನಿಮಗೆ ಸೈಟ್ ಕೂಡ ತೋರಿಸ್ತೀನಿ, ಅಲ್ಲಿನ ಸುತ್ತಮುತ್ತ ವಾತಾವರಣ ತೋರಿಸ್ತೀನಿ. ತೋರಿಸೋಕ್ಕಿಂತ ಮುಂಚೆ ನಾನು ಒಂದು ರಿಕ್ವೆಸ್ಟು, ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೇ ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರೋದು ಫ್ರೆಂಡ್ಸ್. ಓಕೆ ನೋಡಿ, ನೀವು ಲೊಕೇಶನ್ ನೋಡ್ತಾ ಇದ್ದೀರಲ್ಲ, ನಿಮಗೆ ಅರ್ಥ ಆಯ್ತಾ? ಇಲ್ಲಿ ಒಂದು ಗಣೇಶ ಸ್ಟ್ಯಾಚ್ಯೂ ಬರುತ್ತೆ, ರಿಂಗ್ ರೋಡು, ಹೆಬ್ಬಾಳದಿಂದ KR ಪುರಂ ಹೋಗೋ ಸೈಡು. ನೀವು ಮಾನ್ಯತಾ ಟೆಕ್ ಪಾರ್ಕ್ ದಾಟಿ ಸ್ವಲ್ಪ ಮುಂದೆ ಬಂದರೆ ಲೆಫ್ಟ್ ಸೈಡಲ್ಲಿ ನಿಮಗೆ ಇದೊಂದು ದೊಡ್ಡ ಗಣೇಶ ಸ್ಟ್ಯಾಚ್ಯೂ ಬರುತ್ತೆ. ಓಕೆ, ಇದು ಬಾಬಾಸಾಪಾಳ್ಯ ಅಂತಾರೆ ಈ ಕಡೆ. ಇಲ್ಲಿಂದ ತುಂಬ ಹತ್ತಿರದಲ್ಲಿ ಸೈಟ್ ಇದೆ, ನಿಮಗೆ ಸೈಟ್ ತೋರಿಸ್ತೀನಿ. ನಿಮಗೆ ಲ್ಯಾಂಡ್ ಮಾರ್ಕ್ ತೋರಿಸ್ತಾ ಇದ್ದೀನಿ. ಗಣೇಶ ಸ್ಟ್ಯಾಚ್ಯೂ ರಿಂಗ್ ರೋಡಲ್ಲಿ, ಇಲ್ಲಿಂದ ತುಂಬ ಹತ್ತಿರದಲ್ಲಿದೆ. ಈ ರಿಂಗ್ ರೋಡ್ ಬಂದು ಹೆಬ್ಬಾಳದಿಂದ KR ಪುರಂ ಹೋಗೋ ರೋಡು. ತುಂಬ ಜನ ಕೇಳ್ತಾರೆ ರಿಂಗ್ ರೋಡ್ ಅಂತ ತೋರಿಸ್ತೀರಾ ಎಲ್ಲಿ ಅಂತ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಹೆಬ್ಬಾಳದಿಂದ KR ಪುರಂಗೆ ಹೋಗೋ ರಿಂಗ್ ರೋಡು. ಓಕೆ, ಮಾನ್ಯತಾ ಟೆಕ್ ಪಾರ್ಕ್ ದಾಟಿ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಈ ಗಣೇಶ ಸ್ಟ್ಯಾಚ್ಯೂ ಬರುತ್ತೆ. ಇಲ್ಲಿಂದ ತುಂಬ ಹತ್ತಿರದಲ್ಲಿ ಇದೆ ಫ್ರೆಂಡ್ಸ್ ಸೈಟು. ಓಕೆ, ಇನ್ನೊಂದು ಸಲ ರಿಕ್ವೆಸ್ಟ್ ಮಾಡ್ತೀನಿ, ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೇ ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರೋದು ಫ್ರೆಂಡ್ಸ್. ಹಾಗೆ ನಾನು ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಇಂಗ್ಲೀಷಲ್ಲಿ. ಅದರಲ್ಲಿ ಬೇರೆ ಫೇಸಿಂಗ್ ಕೂಡ ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡಿ ಹಾಕಿದ್ದೀನಿ ನಾನು ಯೂಟ್ಯೂಬ್ ಚಾನಲ್ನಲ್ಲಿ. ಈ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಬರೀ ಈಸ್ಟ್ ಅಥವಾ ನಾರ್ತ್ ಫೇಸಿಂಗ್ ಪ್ರಾಪರ್ಟೀಸ್ ಮಾತ್ರ ನಾನು ವಿಡಿಯೋ ಮಾಡಿ ಹಾಕೋದು ಫ್ರೆಂಡ್ಸ್. ಆಯಿತಾ? ಬನ್ನಿ, ನಾನು ಇವಾಗ ನಿಮಗೆ ಸೈಟ್ ಹತ್ರ ಕರ್ಕೊಂಡು ಹೋಗ್ತೀನಿ. ದಾರಿನಲ್ಲಿ ಏರಿಯಾ ಹೇಗಿದೆ, ವಾತಾವರಣ ಹೇಗಿದೆ ಎಲ್ಲ ತೋರಿಸ್ತೀನಿ. ಆಮೇಲೆ ಸೈಟ್ ಹತ್ರ ಕರ್ಕೊಂಡೋಗಿ ಸೈಟ್ ತೋರಿಸ್ತೀನಿ. ಅಲ್ಲಿ ಸೈಟಿನ ಸುತ್ತಮುತ್ತ ವಾತಾವರಣ ತೋರಿಸ್ತೀನಿ. ಆಮೇಲೆ ನಿಮಗೆ ಎಲ್ಲ ಡೀಟೇಲ್ಸ್ ಕೂಡ ಹೇಳ್ತೀನಿ ಫ್ರೆಂಡ್ಸ್, ಸೈಟಿನ ಡೀಟೇಲ್ಸ್. ಓಕೆ, ಬನ್ನಿ ಫ್ರೆಂಡ್ಸ್. ಇವಾಗ ನಾನು ರಿಂಗ್ ರೋಡಲ್ಲಿ ಲೆಫ್ಟ್ ತೊಗೊಂಡು ಸ್ವಲ್ಪ ಮುಂದೆ ಬಂದಿದ್ದೀನಿ. ಇದು ಬಾಬಾಸಾಪಾಳ್ಯ ಮೇನ್ ರೋಡು. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಹೊರಮಹಗರ ಮೇನ್ ರೋಡ್ ಸಿಗುತ್ತೆ. ಮೇನ್ ರೋಡಿಂದ ಪಲ್ಲೆ ಇರೋದು ಸೈಟು. ನಾನು ನಿಮಗೆ ಇವಾಗ ಹಿಂಗೆ ನೋಡಿ, ಇದು ಕರ್ಕೊಂಡೋಗ್ತಾ ಇದ್ದೀನಿ ಸೈಟ್ ಹತ್ರ. ಆಮೇಲೆ ಇಲ್ಲಿನ ವಾತಾವರಣ ನೋಡಿ, ಫುಲ್ಲಿ ಡೆವಲಪ್ಡು, ತುಂಬಾ ಚೆನ್ನಾಗಿದೆ. ಬನ್ನಿ, ಹಾಗೆ ನಿಮಗೆ ಫರ್ದರ್ ಇನ್ನು ಸ್ವಲ್ಪ ಮುಂದೆ ಕರ್ಕೊಂಡೋಗಿ ಅಲ್ಲಿನ ವಾತಾವರಣ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ನಾನು ಇನ್ನೂ ಸ್ವಲ್ಪ ಮುಂದೆ ಬಂದಿದ್ದೀನಿ. ಇದು ಅಗರ ಮೇನ್ ರೋಡು. ಓಕೆ, ಇಲ್ಲಿನ ವಾತಾವರಣ ನೋಡಿ ಫ್ರೆಂಡ್ಸ್, ಇಲ್ಲಿಂದ ತುಂಬ ಹತ್ರ ಇದೆ ಸೈಟು. ಇದು ಅಷ್ಟೇ ಫುಲ್ಲಿ ಡೆವಲಪ್ಡು. ಇದು ಮಾರುತಿ ವಿದ್ಯಾಮಂದಿರ ನೋಡಿ, ಫುಲ್ಲಿ ಡೆವಲಪ್ಡ್ ಏರಿಯಾ ಇದು. ನಿಮಗೆ ಏನು ಬೇಕು ಎಲ್ಲ ಸಿಗುತ್ತೆ. ಸ್ಕೂಲ್, ಕಾಲೇಜಸ್, ಹಾಸ್ಪಿಟಲ್, ಗ್ರಾಸರಿ ಸ್ಟೋರ್ಸ್, ಏನು ಬೇಕು ಎಲ್ಲ ಇದೆ ಇಲ್ಲಿ. ಎಲ್ಲ ಸಿಗುತ್ತೆ ನಿಮಗೆ, ಯಾವುದೇ ಥರ ತೊಂದರೆ ಆಗಲ್ಲ. ಇಲ್ಲಿ ತುಂಬ ರೆಂಟ್ ಬರೋವಂಥ ಏರಿಯಾ ಇದು. ರಿಂಗ್ ರೋಡ್ಗೆ ಹತ್ತಿರ ಇರೋದ್ರಿಂದ ರೆಂಟ್ ಜಾಸ್ತಿ ಬರುತ್ತೆ. ನೀವು ಒಂದು ಸಲ ಬಂದು ನೋಡಿ, ಏರಿಯಾ ಗೊತ್ತಾಗುತ್ತೆ. ಆಮೇಲೆ ನಿಮಗೆ ಡೈರೆಕ್ಟ್ ಓನರ್ ಮೀಟಿಂಗ್ ಕೊಡ್ತೀನಿ ಫ್ರೆಂಡ್ಸ್. ನಾನು ಇವಾಗ ಸೈಟ್ ಹತ್ರ ಬಂದಿದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಡೆವಲಪ್ಮೆಂಟ್ಸ್ ಇದೆ ನೋಡಿ. ಎಲ್ಲ ಕಡೆ ನೋಡಿದ್ರು ದೊಡ್ಡ ದೊಡ್ಡ ಬಿಲ್ಡಿಂಗ್ಸೇ ಕಾಣಿಸುತ್ತೆ ನಿಮಗೆ. ಇಲ್ಲಿ ನೋಡಿ, ಒಂದು ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಬನ್ನಿ ಫ್ರೆಂಡ್ಸ್, ನಾನು ನಿಮಗೆ ಇವಾಗ ಸೈಟ್ ತೋರಿಸ್ತೀನಿ. ಆಮೇಲೆ ಅದರ ಡೀಟೇಲ್ಸ್ ಕೂಡ ಹೇಳ್ತೀನಿ ನಿಮಗೆ. ಈ ಕ್ರಾಸಲ್ಲೇ ಇರೋದು ಸೈಟ್ ನೋಡಿ ಫ್ರೆಂಡ್ಸ್. ನಾನು ಇವಾಗ ಸೈಟ್ ಹತ್ರ ಬರ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ನಾನು ಸೈಟ್ ಹತ್ರ ಬಂದಿದ್ದೀನಿ. ಇದೇ ಸೈಟ್ ಸೇಲ್ಗಿರೋದು ನೋಡಿ. ಇಲ್ಲಿನ ವಾತಾವರಣ ತೋರಿಸ್ತೀನಿ. ಇದು ಬಂದು ಪ್ರೈವೇಟ್ ಲ್ಯಾಂಡ್, ಅದು ಬೇರೆಯವ್ರದ್ದು. ಅದರ ರೋಡ್ ಇದೆ ನೋಡಿ. ಇದೇ ಸೈಟು 30-50 ನಾರ್ತ್ ಫೇಸಿಂಗ್. ಓಕೆ, ಇವಾಗ ನಾನು ನಿಮಗೆ ಈ ಸೈಟ್ ಸುತ್ತಮುತ್ತ ವಾತಾವರಣ ತೋರಿಸ್ತೀನಿ ನೋಡಿ. ಪಕ್ಕದಲ್ಲಿ ಎಷ್ಟು ದೊಡ್ಡ ಬಿಲ್ಡಿಂಗ್ ಇದೆ ನೋಡಿ, ಫುಲ್ಲಿ ಡೆವಲಪ್ಡ್ ಫ್ರೆಂಡ್ಸ್. ನಿಮಗೆ ಇಲ್ಲಿ ಏನು ಬೇಕು, ಸ್ಕೂಲು, ಕಾಲೇಜಸ್ಸು, ಗ್ರಾಸರಿ ಸ್ಟೋರ್ಸ್, ಹಾಸ್ಪಿಟಲು
ಏನು ಬೇಕು ಎಲ್ಲ ಸುತ್ತಮುತ್ತ ಇಲ್ಲೇ ಇದೆ. ಏನು ಫೆಸಿಲಿಟೀಸ್ ಕೇಳಿದ್ರು ಎಲ್ಲ ಅವೈಲಬಲ್ ಇದೆ ಫ್ರೆಂಡ್ಸ್ ಇಲ್ಲಿ. ಓಕೆ, ಯಾವುದೇ ಥರ ಭಯ ಬೇಡ, ತೊಂದರೆ ಇಲ್ಲ, ಎಲ್ಲ ಥರ ಫೆಸಿಲಿಟೀಸ್ ಇದೆ. ನೀವು ಇಮಿಡಿಯೇಟ್ ನೀವು ಕನ್ಸ್ಟ್ರಕ್ಷನ್ ಮಾಡ್ಬೋದು, ಆ ಥರ ಲೊಕೇಶನ್ ಫ್ರೆಂಡ್ಸ್. ಸರಿನಾ? ಓಕೆ, ನೋಡಿ ನಾನು ನಿಮಗೆ 360 ಡಿಗ್ರಿ ತೋರಿಸಿದ್ದೀನಿ. ಬನ್ನಿ ಇವಾಗ ನಾನು ನಿಮಗೆ ಸೈಟ್ ಡೀಟೇಲ್ಸ್ ಕೊಡ್ತೀನಿ ಫ್ರೆಂಡ್ಸ್. ಓಕೆ, ಇದು ರೋಡ್ಗೆ 30, ಒಳಗೆ 50, 30/50, 1500 ಸ್ಕ್ವೇರ್ ಫೀಟ್, ನಾರ್ತ್ ಫೇಸಿಂಗ್ ಸೈಟ್, BBMP ಬಿ ಖಾತಾ, ಇವಾಗ ಈ ಖಾತಾ. ರೇಟ್ ಬಂದು 6500 rupees ಓನ್ಲಿ ಪರ್ ಸ್ಕ್ವೇರ್ ಫೀಟ್. ಇದು ಮೆಡಿಕಲ್ ಎಮರ್ಜೆನ್ಸಿ ಇರೋದ್ರಿಂದ ಓನರ್ ನಿಮಗೆ ತುಂಬ ಕಮ್ಮಿ ರೇಟ್ಗೆ ಕೊಡ್ತಾ ಇದ್ದಾರೆ. ಈ ಸುತ್ತಮುತ್ತ ನಿಮಗೆ ಈ ರೇಟ್ ಎಲ್ಲೂ ಸಿಗೋದಿಲ್ಲ. ನೀವು ಏನಾದರೂ ನಾರ್ತ್ ಫೇಸಿಂಗ್ ಸೈಡ್ 30-50 ಈ ಟೈಪಲ್ಲಿ ಹುಡುಕ್ತಾ ಇದ್ದರೆ ಇಮಿಡಿಯೇಟ್ ನೀವು ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಡಾಕ್ಯುಮೆಂಟ್ಸ್ ಕ್ರಿಸ್ಟಲ್ ಕ್ಲಿಯರ್ ಇದೆ. ರೇಟ್ ಬಂದು 6500 rupees ಪರ್ ಸ್ಕ್ವೇರ್ ಫೀಟ್, ಸ್ಲೈಟ್ ನೆಗೋಷಿಯಬಲ್. ಇದು ಮೆಡಿಕಲ್ ಎಮರ್ಜೆನ್ಸಿ ಇರೋದ್ರಿಂದ ಓನರ್ ಕಮ್ಮಿ ರೇಟ್ಗೆ ಕೊಡ್ತಾ ಇದ್ದಾರೆ. ನೀವು ಇಮಿಡಿಯೇಟ್ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಇದು ಪ್ರೈಸ್ ಇನ್ನೂ ನೆಗೋಷಿಯೇಟ್ ಆಗುತ್ತೆ. ನೀವು ಇಮಿಡಿಯೇಟ್ ಬಂದು ಮಾತಾಡಿ, ನಾನು ಡೈರೆಕ್ಟ್ ಓನರ್ ಮೀಟಿಂಗ್ ಕೊಡ್ತೀನಿ, ಆಮೇಲೆ ನೀವು ಫೈನಲ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಓಕೆ, ಇನ್ನೊಂದು ಸಲ ಹೇಳ್ತೀನಿ, ಇದು 30/50, 1500 ಸ್ಕ್ವೇರ್ ಫೀಟ್, ನಾರ್ತ್ ಫೇಸಿಂಗ್, BBMP ಬಿ ಖಾತಾ. ಇವಾಗ ಈ ಖಾತಾ ಮಾಡಿದ್ದಾರೆ. ರೇಟ್ ಬಂದು 6500 rupees ಪರ್ ಸ್ಕ್ವೇರ್ ಫೀಟ್, 6500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್, ಸ್ಲೈಟ್ ನೆಗೋಷಿಯಬಲ್. ಮೆಡಿಕಲ್ ಎಮರ್ಜೆನ್ಸಿ ಇರೋದ್ರಿಂದ ಓನರ್ ತುಂಬ ಕಮ್ಮಿ ರೇಟ್ಗೆ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ಓಕೆ, ಬನ್ನಿ ನಾನು ನಿಮಗೆ ಇವಾಗ ಇಲ್ಲಿಂದ ನಿಮಗೆ ಓನರ್ ಮೀಟಿಂಗ್ ಕೊಡ್ತೀನಿ. ಬನ್ನಿ, ಒಂದು ಸಲ ಬನ್ನಿ ನೋಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.